ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಗಾಯ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಲೋನ್ ಅವಶ್ಯಕತೆ ಇದ್ದು ನೀವು ಕೂಡ ಲೋನ್ ಹುಡುಕ್ತಾ ಇದ್ದೀರಾ ಅಂತಂದರೆ ಇದು ನೀವು ಈಸಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದು. ಜೊತೆಗೆ ಇದು ಒಂದು ಆಲ್ ಇನ್ ಒನ್ ಆ್ಯಪ್ ಅಂತಲೇ ಹೇಳ್ಬೋದು. ನಿಮಗೋಸ್ಕರ ನಾನಿವತ್ತು ಆಲ್ ಇನ್ ಒನ್ ಅನ್ನೋ ಒಂದು ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಮೊಬಿಕ್ವಿಕ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಇಲ್ಲಿ ನಾವು UPI ಯೂಸ್ ಮಾಡಿಕೊಂಡು ಹಾಗೆ ವ್ಯಾಲೆಟಲ್ಲಿ ಕೂಡ ನಾವು ಸೇವಿಂಗ್ಸ್ನ ಮಾಡ್ಕೋಬಹುದು. ಇದು ಏನಿದೆ ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್ ಲಿಮಿಟೆಡ್ ಕಡೆಯವ್ರದ್ದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.4 ರಿವ್ಯೂಸ್ ಇರುತ್ತೆ. 3+ ರೇಟೆಡ್ ಇದಾಗಿ 100 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಿಂದ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಡಿಜಿಟಲ್ ವ್ಯಾಲೆಟ್ಸ್ಗೆ ಆಗಿರ್ಬೋದು, ಹಾಗೆ UPI ಪೇಮೆಂಟ್ಸ್ ಏನಾದರೂ ಇತ್ತು ಅಂದ್ರೆ, ಲೋನ್ಸ್ ಏನಾದರೂ ಇತ್ತು ಅಂದರೂ ಕೂಡ ನಮಗೆ ಇದು ತುಂಬಾ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನಿಂದ ನಮಗೆ ಯಾವ ರೀತಿಯಾಗಿ ಲೋನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ, ಹಾಗೆ ಯಾವ ರೀತಿಯಾಗಿ ನಾವು ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ನಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋ ಒಂದು ಫುಲ್ ಡೀಟೇಲ್ನ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ ಏನಿದೆ, ಡಾಟಾ ಅನ್ನೋದು ತುಂಬ ಪ್ರೈವೇಟ್ ಹಾಗೆ ಸೆಕ್ಯೂರಿಟಿ ತುಂಬಾನೇ ಇರೋದ್ರಿಂದ ನಮ್ಮ ಒಂದು ಡಾಟಾ ಸೇಫ್ ಆಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇರುತ್ತೆ. ಇದು ಪಾಕೆಟ್ ಅಂತಾನು ಹೇಳ್ಬೋದು, ಬಿಕಾಸ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ದೇನೆ ನಾವು UPI ನ ಯೂಸ್ ಮಾಡ್ಕೋಬಹುದಾಗಿದೆ. ಹಾಗೆ ಇದು 17.6 crore ಇಂಡಿಯನ್ಸ್ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಬೆಸ್ಟ್ ಹಾಗೆ ಒಂದು ನೋಟ್ ಇದೆ. ಏನು ಅಂತಂದ್ರೆ, ಇಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ದೇನೆ ನಾವು UPI ಪೇಮೆಂಟ್ಸ್ನ ಮಾಡ್ಕೋಬಹುದು. ಬಿಕಾಸ್ ಅಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅನ್ನೋದು ಕೇಳುತ್ತೆ. ಹಾಗೆ ಇಲ್ಲಿ ಬೆಟರ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ನಮ್ಮ ಒಂದು ಬಡ್ಜೆಟ್ನ. ಪಿನ್ಲೆಸ್ ಟ್ರಾನ್ಸಾಕ್ಷನ್ ಕೂಡ ಇಲ್ಲಿರುತ್ತೆ. ಕೆಲವೊಂದು ಅಪ್ಲಿಕೇಶನ್ ಅಲ್ಲಿ ಅಂದರೆ ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ನಾವು ಪಿನ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಅಲ್ಲಿ ಪಿನ್ನಿಂದಾನೇ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಅಥವಾ ಬಿಲ್ಲನ್ನು ಪೇ ಮಾಡಬೇಕಾಗತ್ತೆ. ಬಟ್ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಪಿನ್ಲೆಸ್ ಟ್ರಾನ್ಸಾಕ್ಷನ್ ನಮಗೆ ಸಿಗ್ತಾ ಇದೆ. ನಮಗೆ ಇಲ್ಲಿ ಸ್ಕ್ಯಾನರ್ ಕೂಡ ಸಿಗ್ತಾ ಇದೆ. ಜಸ್ಟ್ ನಮ್ಮ ಒಂದು ಮೊಬೈಲಿಂದ ಸ್ಕ್ಯಾನ್ ಮಾಡಿದರೆ ಸಾಕು, ನಮಗೆ ಪೇಮೆಂಟ್ ಅನ್ನೋದು ಆಗುತ್ತೆ. ಜೊತೆಗೆ ಇದು AI ಪವರ್ಡ್ ಆಗಿದೆ. ಬಿಕಾಸ್ ಅಲ್ಲಿ ಲೆನ್ಸ್ ಇದೆ. ಇನ್ಕಮ್ ಆ್ಯಂಡ್ ಸ್ಪೆಂಡ್ ಅನಲೈಸಿಸ್ ಕೂಡ ನಾವು ಮಾಡ್ಕೋಬಹುದು ಲೆನ್ಸಿಂದ. ಇಲ್ಲಿ ಇನ್ಸ್ಟೆಂಟ್ ಆಗಿ ಸೆಟಲ್ಮೆಂಟ್ ಅನ್ನೋದು ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಕೂಡ ನಾವು ಇಲ್ಲಿ ಮಾಡ್ಕೋಬಹುದು. ಇನ್ಸ್ಟೆಂಟ್ ಆಗಿ ತುಂಬ ಸ್ಪೀಡ್ ಆಗಿ ಸೆಟಲ್ಮೆಂಟ್ ಮಾಡ್ಕೋಬಹುದಾಗಿದೆ ವಿತಿನ್ 2 seconds ಅಲ್ಲಿ. ಜೊತೆಗೆ ನಾವಿಲ್ಲಿ ಲೋನ್ ಕೂಡ ತಗೋಬಹುದು. ಬಿಕಾಸ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನು ಅಪ್ರೂವಲ್ ಮಾಡ್ತಾ ಇದ್ದಾರೆ. EMI ಆಪ್ಷನ್ಸ್ ಕೂಡ ಇದೆ. ಇಲ್ಲಿ ನಮಗೆ ಅಪ್ ಟು 2 lakhs ವರೆಗೂ ಲೋನ್ ಅನ್ನೋದು ಸಿಗ್ತಾ ಇದೆ ವಿತಿನ್ 2 minutes ಅಲ್ಲಿ. ಇಲ್ಲಿ ಲೋ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಹಾಗೆ 100% ಪೇಪರ್ಲೆಸ್ ಅಪ್ಲಿಕೇಶನ್ ಅನ್ನೋದು ಇರುತ್ತೆ. ಹಾಗೆ ಇಲ್ಲಿ ಆಫರೇಬಲ್ EMIs ಕೂಡ ಇರುತ್ತೆ. ನಿಮಗೆ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲಿ ನಮಗೆ UPI ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಇಲ್ಲದೇ ನಾವು ಇಲ್ಲಿ UPI ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು. ಹಾಗೆ ಇದು ಪಾಕೆಟ್ UPI ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಟ್ರಾನ್ಸಾಕ್ಷನ್ಸ್ ಕೂಡ ಹೈಯರ್ ಟ್ರಾನ್ಸಾಕ್ಷನ್ ಲಿಮಿಟ್ಸ್ ಅನ್ನೋದು ಇರುತ್ತೆ. ಈ ಒಂದು ಪಾಕೆಟ್ UPI ಅಲ್ಲಿ ಏನು ಬೆನಿಫಿಟ್ಸ್ ಇದೆ, ಬಿಕಾಸ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನೋದು ಅವಶ್ಯಕತೆನೇ ಇಲ್ಲ. ಹಾಗೆ ಇಲ್ಲಿ ಹೈಯರ್ ಟ್ರಾನ್ಸಾಕ್ಷನ್ ಹಾಗೆ ವ್ಯಾಲೆಟ್ ಲಿಮಿಟ್ಸ್ ಕೂಡ ಇರುತ್ತೆ. ನಮಗೆ 2 lakh ಇಂದ ಹಿಡಿದು ಅಪ್ ಟು 1 lakh ವರೆಗೂ ನಮಗೆ ಇರುತ್ತೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಪೇಮೆಂಟ್ಸ್ ಕೂಡ ಇರುತ್ತೆ. ಪೇ ಟು QR ಕೋಡಿಂದ ನಾವು ಪೇ ಕೂಡ ಮಾಡ್ಕೋಬಹುದು, ಅಥವಾ UPI ID ಮಾಡ್ಕೋಬಹುದು, ಅಥವಾ ಮೊಬೈಲ್ ನಂಬರಿಂದ ಕೂಡ ನಾವು ಪೇಮೆಂಟ್ಸ್ನ ಮಾಡ್ಕೋಬಹುದು. ಹಾಗೆ ಇಲ್ಲಿ ಮಲ್ಟಿಪಲ್ ಟಾಪ್ ಅಪ್ ಆಪ್ಷನ್ಸ್ ಕೂಡ ನಮಗೆ ಸಿಗ್ತಾ ಇದೆ. UPI, ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ರೀತಿಯಲ್ಲಿ. ಹಾಗೆ ಇಲ್ಲಿ ಪಿನ್ ರಿಕ್ವೈರ್ಡ್ ಕೂಡ ನಮಗೆ ಬೇಕಾಗಿಲ್ಲ. ಪಿನ್ ಅವಶ್ಯಕತೆ ಕೂಡ ನಮಗೆ ಇಲ್ಲಿ ಬೇಕಾಗಿಲ್ಲ. ಜೊತೆಗೆ ಇದು ಬಡ್ಜೆಟ್ ಮ್ಯಾನೇಜ್ ಕೂಡ ಮಾಡ್ತಾ ಇದೆ ಗೈಸ್. ಇಲ್ಲಿ ಫ್ರೀಯಾಗಿ ಕ್ರೆಡಿಟ್ ಸ್ಕೋರ್ ಕೂಡ ನಾವು ಚೆಕ್ ಮಾಡ್ಕೋಬಹುದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ಫ್ರೀಯಾಗಿ ಎವ್ರಿ ಮಂತ್ ನಾವು ಚೆಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಇಮಿಡಿಯೇಟ್ ಆಗಿ ಆಕ್ಸೆಸ್ನ ಮಾಡ್ತಾ ಇದ್ದಾರೆ ಕ್ರೆಡಿಟ್ ಸ್ಕೋರ್ನ. ಹಾಗೆ ಇಲ್ಲಿ ರಿಯಲೇಬಲ್ ಅಕ್ಯುರೇಟ್ ಆಗಿ ಕ್ರೆಡಿಟ್ ಡಾಟಾ ಅನ್ನೋದು ಸಿಗ್ತಾ ಇದೆ. UPI ಪೇಮೆಂಟ್ಸ್ ಮಾಡ್ಕೋಬೇಕಾದ್ರೆ ನಮಗೆ ಸೆಕ್ಯೂರ್ ಆಗಿ UPI ಸೆಟಪ್ನ ಇರುತ್ತೆ. ಹಾಗೆ ಇಲ್ಲಿ ಯೂನಿವರ್ಸಲ್ ಕಾಂಪ್ಯಾಟಿಬಿಲಿಟಿ ಇರುತ್ತೆ. ಹಾಗೆ ಇಲ್ಲಿ ರೂಪೇ ಕ್ರೆಡಿಟ್ ಕಾರ್ಡ್ ಇಂಟಿಗ್ರೇಷನ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಾವು ಸ್ಕ್ಯಾನ್ ಆ್ಯಂಡ್ ಪೇ ಕೂಡ ಮಾಡ್ಕೋಬಹುದು. ಟ್ರಸ್ಟೆಡ್ ಕೂಡ ಆಗಿದೆ ಈ ಒಂದು ಬ್ರ್ಯಾಂಡ್ ಪೇಮೆಂಟ್ಸ್. ಹಾಗೆ ಇಲ್ಲಿ ಟ್ರಸ್ಟೆಡ್ ಬ್ರ್ಯಾಂಡ್ ಪೇಮೆಂಟ್ಸ್ ಕೂಡ ನಮಗೆ ಸಿಗ್ತಾ ಇದೆ. ನಮಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಏನು ಅಂದರೆ, ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಟ್ರ್ಯಾಕ್ ಮಾಡ್ಕೋಬಹುದು. ನಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ವಿತ್ ನಮ್ಮ ಒಂದು ಲೆನ್ಸಿಂದ ನಾವು ಟ್ರ್ಯಾಕ್ ಕೂಡ ಮಾಡ್ಕೋಬಹುದಾಗಿದೆ. ಜೊತೆಗೆ ಇಲ್ಲಿ ನಮಗೆ FD ಅನ್ನೋದು ಕೂಡ ಸಿಗ್ತಾ ಇದೆ. 9.5% ನಮಗೆ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ.
ಸ್ಪೆಷಲ್ ರೇಟ್ಸ್ ಕೂಡ ನಮಗೆ ಇಲ್ಲಿರುತ್ತೆ ಸೀನಿಯರ್ ಸಿಟಿಸನ್ಸ್ಗೆ. ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ ನಾವು ತೊಗೊಂಡಿದ್ರೆ ಈ ಒಂದು ಅಪ್ಲಿಕೇಶನ್ಲಿ, ಸಪೋಸ್ ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದರೆ, ಸಪೋಸ್ ನಮ್ಮ ಒಂದು ಲೋನ್ ಅಮೌಂಟ್ 50,000 ಇತ್ತು ಅಂದರೆ ಈ ಒಂದು 50,000 ಅಮೌಂಟ್ಗೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು APR ಬಂದುಬಿಟ್ಟು 16% ಪರ್ ಆ್ಯನಮ್ ಆಗುತ್ತೆ. ಟೆನ್ಯೂರ್ ಬಂದುಬಿಟ್ಟು 12 ಮಂತ್ಸ್ ಇರುತ್ತೆ. EMI ಬಂದುಬಿಟ್ಟು 4,537 ರುಪೀಸ್ ನಮಗೆ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಪೇಯ್ಡ್ ನಮಗೆ 4,444 ರುಪೀಸ್ ಆಗುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 2% ಹಾಕ್ತಾರೆ, 1,000 ಆಗುತ್ತೆ ಇಲ್ಲಿ. ಹಾಗೆ ನಮ್ಮ ಒಂದು ಅಮೌಂಟ್ ಅವರು 49,000 ಪ್ರಿನ್ಸಿಪಲ್ ಅಮೌಂಟ್ನ ಮಾಡ್ತಾರೆ. ಟೋಟಲ್ ಕಾಸ್ಟ್ ಆಫ್ ಲೋನ್ ನಮ್ಮದು 55,444 ರುಪೀಸ್ ಆಗುತ್ತೆ. ನಾವಿಲ್ಲಿ ಆನ್ಲೈನ್ ರೀಚಾರ್ಜ್ ಕೂಡ ಮಾಡ್ಕೋಬಹುದು, ಬಿಲ್ ಪೇಮೆಂಟ್ ಕೂಡ ಮಾಡ್ಕೋಬಹುದು, ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಸ್, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್, ಮನಿ ಟ್ರಾನ್ಸಾಕ್ಷನ್, ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಬನ್ನಿ ನಾವು ಈ ಒಂದು ವಿಡಿಯೋನಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಇಲ್ಲಿ ಡಾಕ್ಯುಮೆಂಟ್ಸ್ನ ಕೇಳುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಬನ್ನಿ ನನ್ನ ಜೊತೆಗೆ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ, ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾವು ಮೊದಲೇದಾಗಿ ನಾವು ನಮ್ಮ ಒಂದು ಮೊಬೈಲ್ ನಂಬರ್ ಅನ್ನೋದು ಏನಿರುತ್ತೆ ಅದನ್ನು ನಾವು ಇಲ್ಲಿ ಎಂಟರ್ ಮಾಡ್ಕೊಂಡ ನಂತರ OTP ಮೂಲಕ ನಾವು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಆದ ನಂತರ ನಮ್ಮ ಒಂದು ನೇಮ್ನ ಕೇಳ್ತಾ ಇದೆ. ಫಸ್ಟ್ ನೇಮ್ ಹಾಗೆ ಲಾಸ್ಟ್ ನೇಮ್ನ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ ಬಂದುಬಿಟ್ಟು ಲಾಸ್ಟ್ ಪ್ರೋಸೆಸ್ ಆಗಿರುತ್ತೆ. ಬ್ಯಾಂಕ್ ಡೀಟೇಲ್ಸಲ್ಲಿ IFSC ಕೋಡ್ ಹಾಗೆ ನಮ್ಮ ಒಂದು ಅಕೌಂಟ್ ನಂಬರ್ ಹಾಗೆ ನಮ್ಮ ಒಂದು ಬ್ರಾಂಚ್ ಅಡ್ರೆಸ್ನ ಎಲ್ಲ ನಾವು ಕೊಟ್ಟ ನಂತರ ಅಗ್ರಿಮೆಂಟ್ ಅನ್ನೋದು ಕಳಿಸ್ತಾರೆ. ಸೊ ಆ ಅಗ್ರಿಮೆಂಟ್ನ ಸಿಗ್ನೇಚರ್ ಮಾಡಿಕೊಂಡು ಅಪ್ಲೋಡ್ ಮಾಡಿದರೆ ಆಯಿತು. ನಮ್ಮ ಒಂದು ಲೋನ್ ಅಮೌಂಟು ಡೈರೆಕ್ಟಾಗಿ ಬ್ಯಾಂಕಿಗೆ ಇನ್ಸ್ಟೆಂಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೀವು ಕೂಡ ಇದೇ ರೀತಿಯಾಗಿ ಲೋನ್ನ ಅಪ್ಲೈ ಮಾಡ್ಕೋಬೇಕು ಅಥವಾ UPI ನಿಂದ ಟ್ರಾನ್ಸಾಕ್ಷನ್ಸ್, ಬಿಲ್ ರೀಚಾರ್ಜ್ ಹಾಗೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಏನಾದರೂ ಇತ್ತು, ಎಜುಕೇಷನ್ ಫೀ, ಈ ರೀತಿಯಾಗಿ ಹಲವಾರು ಪೇಮೆಂಟ್ಸ್ ಇರುತ್ತೆ. ಇದನ್ನೆಲ್ಲ ಮಾಡ್ಕೋಬೇಕು ಅಂದರೆ ಈ ಒಂದು ಅಪ್ಲಿಕೇಶನ್ನ ಬೇಗನೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ಮಂತ್ಲಿ ಚೆಕ್ ಕೂಡ ಮಾಡ್ಕೊಳ್ಳಿ. ಜೊತೆಗೆ ಸೆಲ್ಫ್ ಟ್ರಾನ್ಸ್ಫರ್ ಕೂಡ ನಾವು ಇಲ್ಲಿ ಮಾಡ್ಕೋಬಹುದಾಗಿದೆ. ರೀಚಾರ್ಜ್ ಆ್ಯಂಡ್ ಬಿಲ್ಸ್, ಮೊಬೈಲ್ ರೀಚಾರ್ಜ್, ಎಲೆಕ್ಟ್ರಿಕಲ್ ಬಿಲ್, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು ಹಲವಾರು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಎಲ್ಲನೂ ನೀವು ಪೇ ಮಾಡ್ಕೋಬೋದು ಮನೆಯಲ್ಲೇ ಕೂತ್ಕೊಂಡು. ಜೊತೆಗೆ ನಾವಿಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಕೋಬಹುದಾಗಿದೆ. ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ ಇದೆ, ಎಷ್ಟು ಬೆನಿಫಿಟ್ ನಮಗೆ ಈ ಒಂದು ಅಪ್ಲಿಕೇಶನಿಂದ ಸಿಗ್ತಾ ಇದೆ ಅಂತ. ಸೊ ನೋಡಿದ್ರಲ್ವ ಗಾಯ್ಸ್ ಯಾವ ರೀತಿಯಾಗಿ ಇಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದಾರೆ ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಕೆಲವೊಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಹಾಗೆ ಕೆಲವೊಂದು ಅಪ್ಲಿಕೇಶನ್ ಪ್ರೋಸೆಸ್ನ ನಾನು ನಿಮಗೋಸ್ಕರ ತಿಳಿಸ್ತಾ ಇರ್ತೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ ಏನಿದೆ ಫುಲ್ ಆಲ್ ಇನ್ ಒನ್ ಆ್ಯಪ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಫೈನಾನ್ಷಿಯಲ್ ನೀಡ್ ಇತ್ತು ಹಾಗೆ ಫೈನಾನ್ಷಿಯಲ್ ಏನಾದರೂ ಸೊಲ್ಯೂಷನ್ಸ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ನ ಬೇಗನೆ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ ಕೂಡ ಅಪ್ಲೈ ಮಾಡ್ಕೋಬಹುದಾಗಿದೆ. ಜೊತೆಗೆ UPI ಪೇಮೆಂಟ್ಸ್ ಹಾಗೆ ನಿಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ ಕೂಡ ನೀವು ಇಲ್ಲಿ ಫುಲ್ಫಿಲ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.